ಮೊದಲನೇದಾಗಿ ನಾನು 3 ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ 3 ಕ್ಷೇತ್ರಗಳು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಬಿಜೆಪಿ ಮತ್ತು JDS ನಾವು ಅಷ್ಟೇ ಪ್ರತಿಷ್ಠೆಯಾಗಿ ಅವ್ರು ಭಾಳ ನಿರೀಕ್ಷೆಯಲ್ಲಿದ್ದರು. ಬಿಜೆಪಿ ಮತ್ತು JDS ಏನೇನೋ ಹಗರಣಗಳ ಇಲ್ಲದೆ ಇರ್ತಕ್ಕಂಥ ಹಗರಣೆಲ್ಲ ಹುಟ್ಟಾಕಿ ಅದನ್ನು ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದ್ರು. ಆದರೆ ಜನ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಉದಾಹರಣೆ ನಮ್ಮ ಚನ್ನಪಟ್ಟಣೆಲ್ಲ ಸುಮಾರು 22,000 ಲೀಡಲ್ಲಿ ನಮ್ಮ ಕ್ಯಾಂಡಿಡೇಟ್ರಿಗೆ ಗೆಲ್ಸಿದ್ರು. ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ನಿರೀಕ್ಷೆ ಇಟ್ಕೊಂಡಿದ್ವಿ. ನಾವು ಕೇಳಿದ್ರೆ ಎಲ್ಲರೂ ಹೇಳ್ತೀವಿ 25,000-30,000 ನಾನು ಗೆಲ್ತೀರಣ್ಣ. ನಾವೆಲ್ಲ ಕ್ಯಾನ್ವಾಸ್ ಅಲ್ಲೇ ಮಾಡಿದ್ವಿ. ನಮಗೆಲ್ಲ ಒಂದೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವಹಿಸಿ ನಾವೆಲ್ಲ ಅಲ್ಲೋಗಿ ಕೆಲಸ ಮಾಡಿದ್ವಿ. ಜನನೂ ಅವ್ರ ಬಗ್ಗೆ ಭಾಳ ವಿಶ್ವಾಸ ಇಟ್ಟಿದ್ರು. ಮತ್ತು ಜನರು ಯಾರೂ ಸಹ ಈ ಹಗರಣಗಳ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ. ಹಗರಣಗಳ ಬಗ್ಗೆ ಬೇರೆದಾಗಿದೆ. ಈಗ BJP ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಸತ್ಯ ಮಾಡಕ್ಕೆ ಕೊಟ್ಟಿದ್ರು, ಜನರಿಗೆ ಅರ್ಥ ಆಗಿತ್ತು. ಈಗ ಈ ಜನರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರಿಗೆ ಒಂದು ಮುಖಭಂಗ ಆಗಿದೆ. ಏನು ಇದರಿಂದ ಅವ್ರ ಮುಂದೆ ಈ ಸುಳ್ಳು ಸತ್ಯ ಮಾಡೋ ಕೆಲಸ ಬಿಡಬೇಕು. ಇಲ್ಲಿ ಒಕ್ಕಲಿಗರು ಅವರು ಎಲ್ಲ ಸಮಾಜದಲ್ಲೂ ನಮ್ಮ ಓಟ್ ಕೊಟ್ಟಿದ್ದಾರೆ. ಏನು ಈಗ ಉದಾಹರಣೆಗೆ ಈಗ ಬೇರೆ ಬೇರೆ ಕಡೆ ಶಿಗ್ಗಾಂವಲ್ಲಿ ಲಿಂಗಾಯತ ಮೆಜಾರಿಟಿ ಇದ್ದಾರೆ, ಅಲ್ಲೂ ಎಲ್ಲ ಓಟ್ ಕೊಟ್ಟಿದ್ದಾರೆ. ಇಲ್ಲ ಹೆಂಗೆ ಗೆಲ್ಲಕ್ಕೆ ಸಾಧ್ಯ? ಒಬ್ಬ ಮಹಿಳೆ ಕಮ್ಯುನಿಟಿ ಅವ್ರು ಶಿಗ್ಗಾಂವಲ್ಲಿ ಹೆಂಗೆ ಗೆಲ್ಲಕ್ಕೆ ಸಾಧ್ಯ? ಎಲ್ಲ ಸಮಾಜದವ್ರು ಓಟ್ ಕೊಟ್ಟಿರೋದಕ್ಕೆ ಗೆಲ್ಲಕ್ಕೆ ಸಾಧ್ಯ. ಈಗ ಅದು ಇಲ್ಲ, ಈಗ ಅದು ಹೋಗಿದೆ. ಈಗ ಇದೆಲ್ಲ ಒಕ್ಕಲಿಗರು ಓಟ್ ಹಾಕಿಸ್ಕೊತಿದ್ದ ಆ ಕಾಲ ಇಲ್ಲ. ಈಗ ಅದು ಮುಗಿದೋಗಿದೆ. ಈಗ ಅವರೆಲ್ಲ ಬುದ್ಧಿ ಕಲ್ತಿದ್ದಾರೆ. ಈಗ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ದೇವೇಗೌಡರು ಬಂದಾಗ ಏನಕ್ಕೆ ಮಾಡ್ತಾರೆ, ಯಾವ ರೀತಿ ರಾಜಕಾರಣ ಮಾಡ್ತಾರೆ, ಅದಕ್ಕೋಸ್ಕರ ಮಾಡ್ತಾರೆ ಅಂತೇಳಿ ಅದು ಎಲ್ರಿಗೂ ಅರ್ಥ ಮಾಡಿ, ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ ಅಂತ ಎಲ್ರಿಗೂ ಅರ್ಥ ಆಗಿದೆ. ಅದರಿಂದ ಜನರಿಗೆ ವಾಸ್ತವ ಏನಾದ್ರು ತಿಳ್ಕೊಂಡು ಜನ ಮತ ಆಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.